ದೆಹಲಿಗೆ ಇವತ್ತು ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಹೋಗ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳನ್ನು ಕೂಡ ಹೈಕಮಾಂಡ್ ಕರೆಸ್ಕೊತಾ ಇದೆ. ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ನ ಕೂಡ ಕರೆಸ್ಕೊತಾ ಇದೆ ಇವತ್ತು ಹೈಕಮಾಂಡ್ ದೆಹಲಿಗೆ. ಹೈಕಮಾಂಡ್ ನಿರ್ಧಾರ ಡಿಕೆಶಿ ಪಾಲಿಗೂ ಕೂಡ ಅತ್ಯಂತ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಸಿಎಂಗಿಂತ ಜಾಸ್ತಿ ಡಿಸಿಎಂ ಪಾಲಿಗೆ ದೆಹಲಿ ಭೇಟಿ ಮಹತ್ವದ್ದಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಸಿಎಂ ಜೊತೆ ಡಿಕೆಶಿಯಿಂದಲೂ ಕೂಡ ಹೈಕಮಾಂಡ್ ಭೇಟಿಯಾಗ್ತಾ ಇದೆ. ಇಬ್ಬರನ್ನೂ ಒಟ್ಟಿಗೆ ಕರೆಸ್ಕೊಳ್ತಾ ಇದೆ ಹೈಕಮಾಂಡ್. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಗೊಂದಲ ಆಗದಂತೆ ಡಿಕೆ ಶಿವಕುಮಾರ್ಗೆ ಹೊಣೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಪಕ್ಷ ಮತ್ತು ಸರ್ಕಾರ, ಯಾಕೆಂದರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರೂ ಹೌದು, ಸರ್ಕಾರದಲ್ಲಿ ಮಂತ್ರಿಯೂ ಹೌದು, ಉಪಮುಖ್ಯಮಂತ್ರಿಯೂ ಹೌದು. ಸಿಎಂ ಮತ್ತು ಡಿಸಿಎಂ ನಡುವೆ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳೋದು. ಹೈಕಮಾಂಡ್ ಮುಂದೆ ಡಿಕೆಶಿಯಿಂದ ಸಿಎಂ ಸಮರ್ಥನೆ ಹೇಗಿರುತ್ತೆ, ಹಾಗಾದರೆ ಸಮರ್ಥನೆಯ ಮೇಲೆ ಮುಂದಿನ ಬೆಳವಣಿಗೆ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಬಲವಾಗಿ ಸಿದ್ದರಾಮಯ್ಯನವ್ರನ್ನ ಡಿಕೆ ಶಿವಕುಮಾರ್ ಏನಾದರೂ ಸಮರ್ಥಿಸ್ಕೊಂಡ್ರೆ ಯಾವ ಕಾರಣಕ್ಕೂ ಅವರು ರಾಜೀನಾಮೆ ಕೊಡಿಸಬಾರ್ದು ಅಂತಂದರೆ ಬೇರೆ ರೀತಿಯಾದಂತಹ ತೀರ್ಮಾನಕ್ಕೆ ಬರಬಹುದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಉಪಮುಖ್ಯಮಂತ್ರಿಗಳನ್ನು ಕರೆಸ್ಕೊಳ್ತಾ ಇರ್ತಕ್ಕಂಥದ್ದು ಅತ್ಯಂತ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ, ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಅವರು ಪಕ್ಷದ ರಾಜ್ಯಾಧ್ಯಕ್ಷರು. ಎರಡನೇದಾಗಿ ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥದ್ದು, ಅಂದರೆ ಕಾಂಗ್ರೆಸ್ ಸರ್ಕಾರದ ಪವರ್ ಸೆಂಟರ್ 2 ಅವರು. ಮತ್ತು 2.5 ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಸಾಕಷ್ಟು ಪ್ರಾಮುಖ್ಯತೆ ಈ ಸರ್ಕಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಡೆದುಕೊಂಡಿರುವಂಥದ್ದು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಅನ್ನುವಂಥದ್ದನ್ನ ಆ ಒಂದು ಸ್ಥಾನದಲ್ಲಿ ನಿಂತಿರುವಂತಹ ಮುಖ್ಯಮಂತ್ರಿಗಳಿಗಿಂತಲೂ ಅವರ ಜೊತೆಗೆ ಕೈ ಜೋಡಿಸಿ ದುಡಿತಿರುವಂಥ ಉಪಮುಖ್ಯಮಂತ್ರಿಗಳು ಹೆಚ್ಚು ಮಹತ್ವ ಇರುತ್ತೆ. ಯಾಕಂದರೆ ಸರ್ಕಾರ ಮತ್ತು ಪಕ್ಷವನ್ನು ನಿಭಾಯಿಸುವ ರೀತಿ ಮತ್ತು ಅವರು ಮುಖ್ಯಮಂತ್ರಿಗಳನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಸಹಜವಾಗಿ ಹೈಕಮಾಂಡ್ ಕನ್ವಿನ್ಸ್ ಆಗುವಂಥದ್ದಿರುತ್ತೆ. ಮತ್ತು ಈ ಸಂಕಷ್ಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಎಷ್ಟರ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಆಪರೇಟಿವ್ ಆಗಿ ಇದ್ದರು, ಅವರನ್ನ ಬೆಂಬಲಿಸಿ ನಿಂತರು, ಕಷ್ಟದಲ್ಲಿ ನಿಂತರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೌಂಟ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅಲ್ಲದೆ ಡಿಕೆ ಶಿವಕುಮಾರ್ ಪಾರ್ಟಿ ಮ್ಯಾನ್ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತಹ ಅಭಿಪ್ರಾಯವಾಗಿರೋದ್ರಿಂದ ಸಹಜವಾಗಿಯೇ ಇವತ್ತಿನ ಹೈಕಮಾಂಡ್ ಭೇಟಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಪ್ರಮುಖವಾಗುತ್ತೆ. ತಮ್ಮದೇ ಆದ ಕಾರಣಕ್ಕೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಪ್ರಮುಖವೋ ಇವತ್ತಿನ ಹೈಕಮಾಂಡ್ ಭೇಟಿ, ಇಲ್ಲಿನ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಮುಂದೆ ಹೇಗೆ ನಡೆದುಕೊಳ್ಬೇಕು ಅನ್ನುವಂಥ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೂ ಅಷ್ಟೇ ಪ್ರಮುಖವಾಗಿರುತ್ತೆ ಇವತ್ತಿನ ಭೇಟಿ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸುಕೇಶ್, ಧನ್ಯವಾದ.